शङ्कर हर हर शङ्कर जय जय शङ्कर हर हर शङ्कर। ದಕ್ಷಿಣ ಕನ್ನಡದ ಸುಂದರ ಮಡಿಲು ಅರಂಬೂರಿನ ಪವಿತ್ರ ಭೂಮಿಯಲ್ಲಿಂದು ಹಬ್ಬದ ವಾತಾವರಣ. ಅಧ್ಯಾತ್ಮದ ಅಲೆ ಮತ್ತು ವೇದಘೋಷಗಳ ನಿನಾದದ ನಡುವೆ ಭಾರದ್ವಾಜ ಆಶ್ರಮವು ಒಂದು ಅಪರೂಪದ ಐತಿಹಾಸಿಕ ಸಂದರ್ಭಕ್ಕೆ ಸಾಕ್ಷಿಯಾಯಿತು. ಎಲ್ಲರಿಗೂ ನಮಸ್ಕಾರ. ಶ್ರೀ ಕಾಂಚಿ ಕಾಮಕೋಟಿ ಪೀಠಾಧಿಪತಿ ಜಗದ್ಗುರು ಶ್ರೀ ಶಂಕರಾಚಾರ್ಯ ಸ್ವಾಮಿಗಳು ತಾರೀಕು 11/4/26 ಶನಿವಾರ ಮಧ್ಯಾಹ್ನ ಸುಮಾರು 1 ಗಂಟೆ ಅಂದಾಜಿಗೆ ನಮ್ಮ ವೇದ ವಿದ್ಯಾಲಯದ ಆವರಣಕ್ಕೆ ಅಂದರೆ ಭಾರದ್ವಾಜ ಆಶ್ರಮಕ್ಕೆ ಬರ್ತಾ ಇದ್ದಾರೆ. ಸಂತೋಷವಾದ. ನಮ್ಮ ವೇದ ಪಾಠಶಾಲೆ ಪ್ರಾರಂಭಿಸಿ 25 ವರ್ಷಗಳಿಂದ ಈ ರಜತ ಮಹೋತ್ಸವ ಸಂದರ್ಭದಲ್ಲಿ ನಮ್ಮನ್ನು ಆಶೀರ್ವದಿಸಲು ಅವರು ಆಗಮಿಸುತ್ತಿದ್ದಾರೆ. ಅದು ಮತ್ತು ಸಂತೋಷದ ವಿಚಾರ. 11ನೇ ತಾರೀಕು ಮಧ್ಯಾಹ್ನ 1 ಗಂಟೆಯಿಂದ ಸಾಯಂಕಾಲ ಸಾಮಾನ್ಯ 7-8 ಗಂಟೆವರೆಗೆ ಅವರು ಮುಗಿದಿದ್ದಾರೆ. ಆ ದಿನ ರಾತ್ರಿ ಮುಖಾಮುಖಿ ನಾವೆಲ್ಲರೂ ಈ ರಜತ ಮಹೋತ್ಸವ ಸಂದರ್ಭದಲ್ಲಿ ಭಾಗವಹಿಸಿ ಸ್ವಾಮಿಗಳ ದಿವ್ಯ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಪ್ರಾರ್ಥಿಸುತ್ತೇವೆ. ನಮಸ್ಕಾರ. ಧರ್ಮದ ರಕ್ಷಣೆ ಮತ್ತು ಜ್ಞಾನದ ಪ್ರಸಾರಕ್ಕಾಗಿ ಅವಿರತ ಶ್ರಮಿಸುತ್ತಿರುವ ಕಾಂಚಿ ಕಾಮಕೋಟಿ ಪೀಠದ ಪೀಠಾಧಿಪತಿಗಳ ಪಾದಸ್ಪರ್ಶದಿಂದ ಈ ಆವರಣ ಪುನೀತವಾಯಿತು. ಹನುಮಗಿರಿ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ದಿವ್ಯ ಸನ್ನಿಧಿಯಿಂದ ನೇರವಾಗಿ ಅರಂಬೂರಿಗೆ ಆಗಮಿಸಿದ ಜಗದ್ಗುರುಗಳಾದ ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳನ್ನು ಪೂರ್ಣ ಕುಂಭ ಸ್ವಾಗತದೊಂದಿಗೆ ಅತ್ಯಂತ ಭಕ್ತಿಪೂರ್ವಕವಾಗಿ ಬರಮಾಡಿಕೊಳ್ಳಲಾಯಿತು. ಈ ಶುಭ ಸಂಜೆ ಶ್ರೀಗಳು ತಮ್ಮ ಅಮೃತ ಹಸ್ತದಿಂದ ನೂತನ ಕಾಂಚಿ ಕಾಮಕೋಟಿ ವೇದ ವಿದ್ಯಾಲಯವನ್ನು ಲೋಕಾರ್ಪಣೆಗೊಳಿಸಿದರು. ಇದು ಕೇವಲ ಒಂದು ಕಟ್ಟಡವಲ್ಲ, ಮುಂದಿನ ತಲೆಮಾರಿಗೆ ಸನಾತನ ಸಂಸ್ಕೃತಿಯನ್ನು ಧಾರೆ ಎರೆಯುವ ಜ್ಞಾನದ ದೇಗುಲ. ವೇದಮಾತೆ ಸರಸ್ವತಿಯ ಸಾನ್ನಿಧ್ಯವಿರುವ ಪವಿತ್ರ ವೇದ ಗ್ರಂಥಗಳಿಗೆ ಭಕ್ತಿಪೂರ್ವಕವಾಗಿ ಆರಾಧಿಸಿ ಕಂಚಿ ಶ್ರೀಗಳು ಜ್ಞಾನದೀಪ್ತಿಯಾದ ಪೀಠವನ್ನು ಅಲಂಕರಿಸಿದರು. ಅಜ್ಞಾನದ ಅಂಧಕಾರವನ್ನು ನೀಗಿಸಿ ಸುಜ್ಞಾನದ ಹಾದಿ ತೋರಿದ ಸದ್ಗುರುಗಳ ಚರಣಾರವಿಂದಗಳಿಗೆ ಭಕ್ತಿ ಹಾಗೂ ಶ್ರದ್ಧಾಪೂರ್ವಕ ಗುರುವಂದನೆ ಭಾರದ್ವಾಜ ಸಹೋದರರಿಂದ. शङ्कर जय जय शङ्कर हर हर 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 शङ्कर हर हर शङ्कर जय जय शङ्कर हर हर शङ्कर जय जय शङ्कर जय जय शङ्कर हर हर शङ्कर जय जय शङ्कर हर हर शङ्कर हर. ವಿದ್ಯೆಯ ಪ್ರಸಾರಕ್ಕೆ ಕೈಜೋಡಿಸಿದ ಮಹನೀಯರನ್ನು ಇದೇ ವೇದಿಕೆಯಲ್ಲಿ ಗೌರವಿಸಲಾಯಿತು. ಈ ವಿದ್ಯಾಲಯದ ನಿರ್ಮಾಣಕ್ಕಾಗಿ 9 ಲಕ್ಷ ರೂಪಾಯಿಗಳ ಬೃಹತ್ ದೇಣಿಗೆ ನೀಡಿದ ಕರ್ನಾಟಕ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಟಿ ಶ್ಯಾಮಭಟ್ ಅವರನ್ನು ಶ್ರೀಗಳು ಸನ್ಮಾನಿಸಿ ಆಶೀರ್ವದಿಸಿದರು. ಅವರೊಂದಿಗೆ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಗಿರೀಶ್ ಭಾರದ್ವಾಜ್,
ಗೋವಿಂದರಾಜ್ ಭಾರದ್ವಾಜ್, ರವಿಶಂಕರ ಭಾರದ್ವಾಜ್ ಸೇರಿದಂತೆ ಅನೇಕ ಗಣ್ಯರು ಈ ಧರ್ಮ ಕಾರ್ಯದ ಸಾಕ್ಷಿಗಳಾದರು. ಈ ಸಂದರ್ಭದಲ್ಲಿ ವೇದ ವಿದ್ಯಾಲಯದ ಋಗ್ವೇದ ಗುರುಗಳಾದ ಶ್ರೀರಾಮ ಭಾರದ್ವಾಜ್, ವಿದ್ಯಾಲಯದ ಯಜುರ್ವೇದ ಗುರುಗಳಾದ ವೆಂಕಟೇಶ ಶಾಸ್ತ್ರಿ ಹಾಗೂ ಋಗ್ವೇದ ಗುರುಗಳಾಗಿದ್ದ ಶ್ರೀಯುತ ವಿಘ್ನೇಶ್ವರ ಭಟ್ ಇವರನ್ನು ಗೌರವಿಸಲಾಯಿತು. ರಜತ ಸಂಭ್ರಮದ ಶುಭ ಗಳಿಗೆಯಲ್ಲಿ 25 ವೇದ ಪಾಠಶಾಲೆಗಳಿಗೆ ಗೌರವಾರ್ಪಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಪುತ್ತೂರು ಮಹಾಲಿಂಗೇಶ್ವರ ದೇವಾಲಯದ ವಸಂತ ವೇದ ಪಾಠಶಾಲೆಗೆ ರಜತ ಮಹೋತ್ಸವ ಗೌರವ, 300ಕ್ಕೂ ಅಧಿಕ ಶಿಷ್ಯರಿಗೆ ವೇದಾಧ್ಯಯನ ಮಾಡಿಸಿದ ಮಂಜುಳಗಿರಿ ಬೆಟ್ಟಂಪಾಡಿ ವೆಂಕಟರಮಣ ಭಟ್ ಅವರಿಗೆ ಗೌರವಾರ್ಪಣೆ, ಮಧೂರು ವಸಂತ ವೇದ ಪಾಠಶಾಲೆಯ ಋಗ್ವೇದ ಗುರುಗಳಾದ ಶಿವಯ್ಯ ಮಯ್ಯಾರವರಿಗೆ ಗೌರವಾರ್ಪಣೆ, ಮಧೂರು ಯಜುರ್ವೇದ ಗುರುಗಳು ಗೋವಿಂದ ಜೋಯಿಸರು ಚವರ್ಕಾಡು ಇವರನ್ನು ಗುರುತಿಸಲಾಯಿತು. ಎಡನೀರು ಮಠದ ವೇದ ಪಾಠಶಾಲೆಗೆ ಗೌರವಾರ್ಪಣೆ ನಡುಮನೆ ಗೋಪಾಲಕೃಷ್ಣ ಭಟ್ ಅವರು ಸ್ವೀಕರಿಸಿದರು. ಕೂಟ ಮಹಾಜಗತ್ತು ಮಧೂರು ಇದರ ಪರವಾಗಿ ರವಿಶಂಕರ್ ಭಟ್ ಮಧೂರು ಇವರು ಗೌರವಾರ್ಪಣೆಯನ್ನು ಸ್ವೀಕರಿಸಿದರು. ಅಗಲ್ಪಾಡಿ ದುರ್ಗಾಪರಮೇಶ್ವರಿ ದೇವಸ್ಥಾನ ಇದರ ವಸಂತ ವೇದ ಪಾಠಶಾಲೆ ಇದರ ಪರವಾಗಿ ಸುಬ್ರಹ್ಮಣ್ಯ ಭಟ್ ರಕ್ಷಾ ಇವರು ಗೌರವವನ್ನು ಸ್ವೀಕರಿಸಿದರು. ಪೆರಡಾಲ ಉದನೇಶ್ವರ ದೇವಾಲಯದ ವಸಂತ ವೇದ ಪಾಠಶಾಲೆಯ ಪರವಾಗಿ ಪಟ್ಟಾಜೆ ವೆಂಕಟೇಶ ಭಟ್ ಇವರನ್ನು ಗೌರವಿಸಲಾಯಿತು. ಮಾಡಾವು ಶಂಕರ ವಸಂತ ವೇದ ಪಾಠಶಾಲೆ ಇದರ ಪರವಾಗಿ ಗಣೇಶ ಜೋಯಿಸರು ಗೌರವವನ್ನು ಸ್ವೀಕರಿಸಿದರು. ಕುಲ್ಕುಂದ ಬಸವೇಶ್ವರ ದೇವಸ್ಥಾನದ ಗಣೇಶ ದೀಕ್ಷಿತರು ಗೌರವವನ್ನು ಸ್ವೀಕರಿಸಿದರು. ಸುಳ್ಯ ರಾಘವೇಂದ್ರ ಮಠದ ಶ್ರೀಕೃಷ್ಣ ಸೋಮಯಾಗಿ, ಪೋಳ್ಯ ಲಕ್ಷ್ಮೀ ವೆಂಕಟರಮಣ ಮಠ ಇದರ ಪರವಾಗಿ ಯರ್ಮುಂಜ ಬಾಲಕೃಷ್ಣ ಜೋಯಿಸರು, ಸೊಂದಿ ದುರ್ಗಾಲಯ ಸೊಂದಿ ಶಂಕರನಾರಾಯಣ ಭಟ್, ನೀರ್ಚಾಲು ಇಲ್ಲಿನ ಕಂಚಿ ಶ್ರೀ ಚಂದ್ರಶೇಖರ ಸರಸ್ವತಿ ವೇದ ಪಾಠಶಾಲೆಯ ಪರವಾಗಿ ಪ್ರದೀಪ ಕೃಷ್ಣ ಭಟ್, ಪಂಚ ಶ್ರೀ ಪಂಚಲಿಂಗೇಶ್ವರ ದೇವಾಲಯದ ಶ್ರೀಮುಖ ವಸಂತ ವೇದ ಪಾಠಶಾಲೆಯ ಪರವಾಗಿ ರಾಮಚಂದ್ರ ಭಟ್, ಬೆಳ್ಳಾರೆ ಸದಾಶಿವ ವೇದ ಪಾಠಶಾಲೆಯ ಪರವಾಗಿ ಸುಬ್ರಹ್ಮಣ್ಯ ಜೋಶಿ, ಕೋಳ್ಯೂರು ಶಂಕರನಾರಾಯಣ ದೇವಸ್ಥಾನ ಇದರ ಪರವಾಗಿ ಬೋಳಂತಕೋಡಿ ರಾಮ ಭಟ್, ಒಳಲಂಬೆ ಶಂಖಪಾಲ ಸುಬ್ರಹ್ಮಣ್ಯ ದೇವಾಲಯ ಅನೂಚಾನ ವಸಂತ ವೇದ ಪಾಠಶಾಲೆ ಇದರ ಪರವಾಗಿ ಮಹಾಬಲೇಶ್ವರ ಭಟ್, ವಿಟ್ಲದ ಅರಿವು ವಸಂತ ವೇದ ಪಾಠಶಾಲೆಯ ಪರವಾಗಿ ಶ್ರೀವತ್ಸ ಭಟ್, ಚೂಂತಾರು ಸ್ಕಂದಕೃಪಾ ಇದರ ವೇದ ಪಾಠಶಾಲೆಯ ಪರವಾಗಿ ಶಿವಪ್ರಸಾದ ಭಟ್, ಮಂಗಳೂರು ನಂತೂರು ಶಂಕರಶ್ರೀ ವಸಂತ ವೇದ ಪಾಠಶಾಲೆಯ ಪರವಾಗಿ ಅಮೈ ಶಿವಪ್ರಸಾದ ಭಟ್, ಕನ್ಯಾನದ ಸರಸ್ವತಿ ವಸಂತ ವೇದ ವಿದ್ಯಾಲಯ ಇದರ ಪರವಾಗಿ ಮುಗುಳಿ ಶ್ರೀರಾಮ ಭಟ್, ಬಂಟ್ವಾಳದ ಕೂಟ ಮಹಾಜಗತ್ತು ವೇದ ಪಾಠಶಾಲೆಯ ಪರವಾಗಿ ರಾಮಕೃಷ್ಣ ರಾವ್, ಪುತ್ತೂರಿನ ದ್ವಾರಕಾ ವಸಂತ ವೇದ ಪಾಠಶಾಲೆಯ ಪರವಾಗಿ ಅಮೃತ ಕೃಷ್ಣ ಭಟ್, ಕಶಕೋಡಿ ಕಲಾಶ್ರಯ ವಸಂತ ವೇದ ಪಾಠಶಾಲೆಯ ಪರವಾಗಿ ಸೂರ್ಯನಾರಾಯಣ ಭಟ್, ಸುಳ್ಯದ ಕೇಶವಕೃಪಾ ವೇದಯೋಗ ಕಲಾ ಶಿಬಿರ ಇದರ ಪರವಾಗಿ ಪುರೋಹಿತ ನಾಗರಾಜ ಭಟ್ ಅವರು ಗೌರವವನ್ನು ಸ್ವೀಕರಿಸಿದರು. ಈ ರಜತ ಮಹೋತ್ಸವದ ಸುಸಂದರ್ಭದಲ್ಲಿ ವೇದ ವಿದ್ವಾಂಸರಿಗೂ ಕಂಚಿ ಶ್ರೀಗಳಿಂದ ಆಶೀರ್ವಾದಯುಕ್ತ ಗೌರವವನ್ನು ಪಡೆಯುವ ಅವಕಾಶವನ್ನು ಒದಗಿಸಲಾಯಿತು. ಘನಪಾಟಿ ಶಂಕರನಾರಾಯಣ ಭಟ್ ಪಳ್ಳತಡ್ಕ, ಘನಪಾಟಿ ಸತ್ಯಕೃಷ್ಣ ಭಟ್ ಮಂಗಳೂರು, ಕೇಶವ ಜೋಯಿಸರು ಕರುವಜೆ, ಮಣಿಮುಂಡ ಸತ್ಯಶಂಕರ ಉಪಾಧ್ಯಾಯರ ಪರವಾಗಿ ಮಹೇಶ ಉಪಾಧ್ಯಾಯರಿಂದ ಗೌರವ ಸ್ವೀಕಾರ, ಬ್ರಹ್ಮಶ್ರೀ ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ಟ ಸಂಪ್ರತಿಷ್ಠಾನದ ಪರವಾಗಿ ಮಿತ್ತೂರು ತಿರುಮಲೇಶ್ವರ, ವೇದಮೂರ್ತಿ ಶ್ರೀ ವೆಂಕಟೇಶ ಶಾಸ್ತ್ರಿ ಇವರ ನೇತೃತ್ವದಲ್ಲಿ ನಡೆಯುತ್ತಿರುವ ವೇದವಾಹಿನಿ ಆನ್ಲೈನ್ ವೇದ ಪಾಠ ಇದರ ಸಮ್ಮಿಲನದ ಕಾರ್ಯಕ್ರಮದಲ್ಲಿ ಸಂಗ್ರಹವಾದ ಮೊತ್ತದಲ್ಲಿ ಉಳಿಕೆ ಮೊತ್ತವನ್ನು ಶಾಶ್ವತ ನಿಧಿಯಾಗಿ ಶ್ರೀಯುತ ರವಿಶಂಕರ ಭಾರದ್ವಾಜರವರಿಗೆ ಹಸ್ತಾಂತರಿಸಲಾಯಿತು. ಕಾಲಕಾಮ ಪರಶುರಾಮ ದೇವಾಲಯ ಮತ್ತು ಅಂಶುಮಾನ್ ಅಭ್ಯಂಕರ್ ಅವರ ಶಂಕರ ವೇದ ಗುರುಕುಲದ ಪರವಾಗಿ ಗೌರವ ಸ್ವೀಕಾರ, ಸತಾರ ಜಗದೀಶ್ ಭಟ್ ಇವರಿಗೆ ಗೌರವ, ಹವ್ಯಕ ಮಹಾಮಂಡಲದ ಅಧ್ಯಕ್ಷ ಹರಿಪ್ರಸಾದ್ ಪೆರಿಯಪ್ಪು ಇವರಿಗೆ ವಿದ್ಯಾಲಯದ ಪರವಾಗಿ ಗೌರವ, ಶ್ರೀ ಗುರುಗಳ ವೇದ ಪಾಠಶಾಲೆಯ ಸಹಪಾಠಿ ಆವಳಮಠ ಸೂರ್ಯನಾರಾಯಣ ಭಟ್, ಪೈರ್ಪುಣಿ ಘನಪಾಟಿ ವೆಂಕಟೇಶ ಭಟ್,
ದೆಹಲಿಯ ಸಂಸತ್ ಭವನದಲ್ಲಿ ಭಾಷಾಂತರಕಾರರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಹರಿಹರದ ಗೋವಿಂದ ಭಟ್, ಮೇಲಿನ ಮನೆ ಸುಬ್ರಾಯ ಭಟ್ ಅವರಿಂದ ಜನಿವಾರ ತಯಾರಿಸುವ ಚರಕವನ್ನು ಮಠಕ್ಕೆ ಸಮರ್ಪಣೆ ಮಾಡಲಾಯಿತು. ಭಾಗವಹಿಸಿದವರೆಲ್ಲರಿಗೂ ಶ್ರೀ ಗುರುಗಳು ಜಪಮಾಲೆಯನ್ನು ಹಾಗೂ ಮಂತ್ರಾಕ್ಷತೆಯನ್ನು ವಿತರಿಸಿದರು. ಶ್ರೀ ಕಾಂಚಿ ಕಾಮಕೋಟಿ ಪೀಠದಿಂದ ಎಲ್ಲರಿಗೂ ಶಾಲು ಮತ್ತು ಪುಸ್ತಕಗಳ ವಿತರಣೆ ನಡೆಸಲಾಯಿತು. ಕಾಂಚಿ ಶ್ರೀಗಳು ವೇದ ವಿದ್ಯಾಲಯದ ರಜತ ಮಹೋತ್ಸವ ಹಾಗೂ ನೂತನ ಕೊಠಡಿಯ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ವೇದ ಪಾಠಶಾಲೆಯಲ್ಲಿ ಕಲಿತಂತಹ ಹಿರಿಯ ವಿದ್ಯಾರ್ಥಿಗಳು ಪ್ರಸ್ತುತ ಉನ್ನತ ಶಿಕ್ಷಣವನ್ನು ಅಧ್ಯಯನ ನಡೆಸಿದ ಹಾಗೂ ನಡೆಸುತ್ತಿರುವ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ಕೇರಳದಲ್ಲಿ ಜ್ಯೋತಿಷ್ಯ ಅಧ್ಯಯನ ನಡೆಸುತ್ತಿರುವ ಪುರುಷೋತ್ತಮ ಭಟ್ ತಿರುಚಂದೂರು, ಉಡುಪಿಯಲ್ಲಿ ಸಂಸ್ಕೃತ ಅಧ್ಯಯನ ನಡೆಸಿದ ಆಶ್ರಿತರಾಮ ಚೂಂತಾರು, ಶೃಂಗೇರಿ ಸಂಸ್ಕೃತ ಕಾಲೇಜಿನಲ್ಲಿ ಸಂಸ್ಕೃತ BEd ಪದವಿ ಪಡೆದ ನಮ್ಮ ವಿದ್ಯಾರ್ಥಿ ಅಜಿತ್ ಭಟ್, ಶೃಂಗೇರಿ ರಾಜೀವ ಗಾಂಧಿ ಸಂಸ್ಕೃತ ಕಾಲೇಜಿನಲ್ಲಿ ಸಂಸ್ಕೃತ BEd ಅಧ್ಯಯನ ನಡೆಸಿದ ರಾಜಾರಾಮ ಪೈರ್ಪುಣಿ, ತಿರುಪತಿಯಲ್ಲಿ ಯಜುರ್ವೇದ ಕ್ರಮಾಂತ ಅಧ್ಯಯನ ನಡೆಸಿದ ರವಿಕೃಷ್ಣ ಭಟ್ ಎತ್ತುಕಲ್ಲು, ತಿರುಪತಿಯಲ್ಲಿ ಯಜುರ್ವೇದ ಘನಾಂತ ಅಧ್ಯಯನ ನಡೆಸಿದ ನಮ್ಮ ವಿದ್ಯಾರ್ಥಿ ಸತೀಶ್ ಕುಮಾರ್ ಮಧುರೈ, ತಿರುಪತಿ ವೆಂಕಟೇಶ್ವರ ವೇದ ವಿದ್ಯಾಲಯದಲ್ಲಿ ಋಗ್ವೇದ ಕ್ರಮಾಂತ ಅಧ್ಯಯನ ನಡೆಸಿದ ಬಲಿಪ ಭಾಗವತ ಮನೆತನದ ಪ್ರಕಾಶ್ ಭಟ್, ತಿರುಪತಿ ವೆಂಕಟೇಶ್ವರ ವೇದ ವಿಶ್ವವಿದ್ಯಾಲಯದಲ್ಲಿ ಋಗ್ವೇದ ಘನಾಂತ ಅಧ್ಯಯನ ನಡೆಸಿದ ಕನಕವನ ಸುಬ್ರಹ್ಮಣ್ಯ ಭಟ್, ಚೆನ್ನೈಯಲ್ಲಿ ಘನಾಂತ ಅಧ್ಯಯನ ನಡೆಸಿದ ಅರವಿಂದ ಕೆಮ್ಮನಬಳಿ ಪರವಾಗಿ ರಾಧಾಕೃಷ್ಣ ಭಟ್, ಗೋಕರ್ಣದಲ್ಲಿ ಘನಾಂತ ಅಧ್ಯಯನ ನಡೆಸಿದ ನಮ್ಮ ವಿದ್ಯಾರ್ಥಿ ಮಂದಾರ ಮೋಘೆ ಕಾರವಾರ, ವಿದ್ಯಾಲಯದ ನವೀಕರಣಕ್ಕೆ ಆರ್ಥಿಕ ಸಹಕಾರ ನೀಡಿದ ಜಯಪ್ರಸಾದ ಪರವಾಗಿ ಉದಯ ಅಮ್ಮಣ್ಣಾಯರನ್ನು ಗೌರವಿಸಲಾಯಿತು. ರಜತ ಮಹೋತ್ಸವದ ಸುಂದರ ಕ್ಷಣಗಳನ್ನು ಸೆರೆ ಹಿಡಿದ ವಿಘ್ನೇಶ ಭಟ್ ಮೂರ್ನಾಡು ಇವರನ್ನು ಈ ಸಂದರ್ಭದಲ್ಲಿ ಗೌರವಿಸಲಾಯಿತು. ವಿದ್ಯಾಲಯಕ್ಕೆ ನೀರು ಶುದ್ಧೀಕರಣ ಯಂತ್ರದ ಕೊಡುಗೆ ಮಡಿಕೇರಿಯ ಉದ್ಯಮಿಗಳಾದ ದಮ್ಮೆಮೂಲೆ ಪುರುಷೋತ್ತಮ ಭಟ್ ಅವರಿಗೆ ಗಿರೀಶ್ ಭಾರದ್ವಾಜ್ ಅವರಿಂದ ಕೃತಜ್ಞತೆಯ ಸಮರ್ಪಣೆ. ಶ್ರೀ ಗುರುಭ್ಯೋ ನಮಃ. ತಮಿಳುನಾಡಿನ ಕಾಂಚಿ ಕಾಮಕೋಟಿ ಪೀಠದ ಜಗದ್ಗುರುಗಳಾದ ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಇವರು ಪೀಠದ 70ನೇ ಪೀಠಾಧಿಪತಿಗಳಾಗಿದ್ದಾರೆ. ಶ್ರೀ ಜಯೇಂದ್ರ ಸರಸ್ವತಿ ಸ್ವಾಮಿಗಳ ನಂತರ ಇವರು ಪೀಠದ ಜವಾಬ್ದಾರಿಯನ್ನು ವಹಿಸಿಕೊಂಡವರು. ಶ್ರೀಗಳು ವೇದ, ವೇದಾಂತ, ಸಂಸ್ಕೃತ, ಸಾಹಿತ್ಯ ಮತ್ತು ಧರ್ಮಶಾಸ್ತ್ರಗಳಲ್ಲಿ ಅಗಾಧ ಪಾಂಡಿತ್ಯವನ್ನು ಹೊಂದಿದ್ದಾರೆ. ಇವರು ಸನಾತನ ಧರ್ಮದ ಪ್ರಚಾರಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಕೇವಲ ಅಧ್ಯಾತ್ಮ ಮಾತ್ರವಲ್ಲದೆ ಶಿಕ್ಷಣ ಮತ್ತು ವೈದ್ಯಕೀಯ ಕ್ಷೇತ್ರಗಳಿಗೂ ಇವರು ಹೆಚ್ಚಿನ ಒತ್ತು ನೀಡಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ ಅನೇಕ ಶಾಲೆಗಳು, ಆಸ್ಪತ್ರೆಗಳು ಮತ್ತು ವೇದ ಪಾಠಶಾಲೆಗಳು ಕಾರ್ಯನಿರ್ವಹಿಸುತ್ತಿವೆ. ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಉಳಿಸಲು ಇವರು ದೇಶಾದ್ಯಂತ ಸಂಚರಿಸಿ ಭಕ್ತರಿಗೆ ಧರ್ಮದ ಹಾದಿಯಲ್ಲಿ ನಡೆಯಲು ಪ್ರೇರೇಪಿಸುತ್ತಾರೆ. ಇವರು ವಿಶೇಷವಾಗಿ ಯುವಜನತೆಯಲ್ಲಿ ಧಾರ್ಮಿಕ ಜಾಗೃತಿ ಮೂಡಿಸಲು ಶ್ರಮಿಸುತ್ತಿದ್ದಾರೆ. ಜಗದ್ಗುರುಗಳಾಗಿದ್ದರೂ ಅತ್ಯಂತ ಸರಳ ಜೀವನ ನಡೆಸುವ ಇವರು ಭಕ್ತರ ಕಷ್ಟಗಳಿಗೆ ಸ್ಪಂದಿಸುವ ಮತ್ತು ಕರುಣೆಯಿಂದ ಆಶೀರ್ವದಿಸುವ ದಿವ್ಯ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಇಂತಹ ಜಗದ್ಗುರುಗಳಾದ ಕಂಚಿ ಶ್ರೀಗಳ ಆಶೀರ್ವಾದ ಏನೇನು ಪೂಜೆಗಳು ಇದ್ದು ಶೋಭನ ಸುಲಭ ಗತಿ. ಈ ಸಮಯದಲ್ಲಿ ನಾವು ವಿಶ್ವಾಮಿತ್ರರು ತಪಸ್ಸು ಮಾಡಿದ್ದಾರೆ, ವಸಿಷ್ಠರು ತಪಸ್ಸು ಮಾಡಿದ್ದಾರೆ. ಅದರ ಸಾಧ್ಯ ಇಲ್ಲ, ಭಗೀರಥ ಪ್ರಯತ್ನ ಸಾಧ್ಯ ಇಲ್ಲ. ನಾವು ಅರ್ಜುನರು ಪಾಶುಪತಾಸ್ತ್ರಕ್ಕೋಸ್ಕರವಾಗಿ ತಪಸ್ಸು ಮಾಡಿದ್ದಾರೆ. ಇದೆಲ್ಲ ಈ ಕಾಲದಲ್ಲಿ ಮಾಡುವುದು ಕಠಿಣ. ಸುಲಭವಾಗಿ ಎಲ್ಲ ಭಕ್ತರು ಯಾರಿದ್ದಾರೋ ಅವರು. ಹಿಂದೂ ಧರ್ಮದಲ್ಲಿ ಸತ್ಯ ಮತ್ತು ತತ್ವ ಅಡಗಿದೆ. ಧರ್ಮದ ಪ್ರಚಾರದ ಅವಶ್ಯಕತೆ ಇದೆ. ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ವೇದ ಪಾಠಶಾಲೆಯನ್ನು ಪ್ರತಿ ಕೇಂದ್ರಗಳಲ್ಲಿ ತೆರೆಯಬೇಕು. ನಿವೃತ್ತ ಶಿಕ್ಷಕರು ವೇದಪಾಠ ಪ್ರವಚನ ನೀಡಲು ಮುಂದಾಗಬೇಕು. ನಮ್ಮ ದೇಶ
ಶಾಂತಿಯಿಂದಿರಬೇಕಾದರೆ ಧಾರ್ಮಿಕ ಶಿಕ್ಷಣದ ಅವಶ್ಯಕತೆ ಇದೆ. ವೇದ ಮತ್ತು ವೈದಿಕ ಪ್ರಚಾರದಿಂದ ಹಿಂದೂ ಧರ್ಮದ ಅಮೃತ ಬಿಂದು ಆನಂದ ಸಿಂಧುವಾಗಲು ಸಾಧ್ಯ ಎಂದು ಶಂಕರ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ಆಶೀರ್ವಚನ ನೀಡಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಶ್ರೀಗಳು ನೀಡಿದ ಆಶೀರ್ವಚನವು ಭಕ್ತರ ಮನದಲ್ಲಿ ಶಾಂತಿ ಮತ್ತು ಭಕ್ತಿಯ ಸೌರಭವನ್ನು ಹರಡಿತು. ಈ ಕಾರ್ಯಕ್ರಮವು ಶಿಸ್ತು ಮತ್ತು ಶ್ರದ್ಧೆಯ ಸಂಗಮವಾಗಿತ್ತು. ಅರಂಬೂರಿನ ಈ ವೇದ ವಿದ್ಯಾಲಯವು ಮುಂಬರುವ ದಿನಗಳಲ್ಲಿ ನೂರಾರು ಜ್ಞಾನಿಗಳನ್ನು ಸಮಾಜಕ್ಕೆ ನೀಡಲಿ ಎಂಬ ಹಾರೈಕೆಯೊಂದಿಗೆ ಧರ್ಮದ ಹಾದಿಯಲ್ಲಿ ಮುನ್ನಡೆಯೋಣ. ಶ್ರೀ ಗುರುಭ್ಯೋ ನಮಃ. ಧನ್ಯವಾದಗಳು. ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ಹರ ಹರ ಶಂಕರ ಜಯ